ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಿಜೆಪಿಯಿಂದ ಅವರ ಸದಸ್ಯತ್ವ ಜೊತೆಗೆ ಎಲ್ಲಾ ರೀತಿಯಾದಂತಹ ಪಕ್ಷದ ಚಟುವಟಿಕೆಗಳಿಂದ ಅವರಿಗೆ ವಜಾವನ್ನ ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಂಸದರಾಗಿರುವಂತಹ ರಾಘವೇಂದ್ರ ಅವರು ಇದ್ದಾರೆ. ರಾಘವೇಂದ್ರ ಅವರೇ, ಈ ಒಂದು ಉಚ್ಚಾಟನೆ ಸಂದೇಶವನ್ನು ತಾವು ಹೇಗೆ ನೋಡ್ತೀರಿ ಅಂತ? ತುಂಬಾ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ ಈ ಹಂತದವರೆಗೂ ಹೋಗುತ್ತೆ ಅಂತೇಳಿ. ಕಳೆದ ಒಂದು ವರ್ಷದಿಂದ ಈ ರೀತಿಯಂತ ಹಗುರವಾಗಿ ಮಾತಾಡುವಂತ ಪ್ರಯತ್ನ ನಡೀತಾ ಇತ್ತು. ಎಲ್ಲೋ ಒಂದು ಕಡೆಗೆ ಸರಿಯಾಗಿ ಬಂದು ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ನಿನ್ನೆ ಹೈಕಮಾಂಡ್ ಕೂಡ ಯಾವುದೋ ಒಂದು ಮಿತಿ, ಒಂದು ವ್ಯಾಪ್ತಿಯನ್ನ ಮೀರಿದಾಗ ಅನಿವಾರ್ಯವಾಗಿ ಶಿಸ್ತಿಗೆ ಆದ್ಯತೆಯನ್ನು ಕೊಡಲೇಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ನಮ್ಮೆಲ್ಲ ಚುನಾಯಿತ ಪ್ರತಿಗಳಿಗೂ ಇದೊಂದು ಪಾಠ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೈಕಮಾಂಡ್ ಪದೇ ಪದೇ ಅವರಿಗೆ ನೋಟಿಸ್ಗಳನ್ನ ಇಶ್ಯೂ ಮಾಡ್ತಾ ಇತ್ತು, ಉತ್ತರಗಳನ್ನು ಕೂಡ ಇವರು ಕೊಡ್ತಾ ಇದ್ರು. ಅದರ ಜೊತೆಯಲ್ಲಿ ಉತ್ತರದ ಜೊತೆಯಲ್ಲಿ ಅವರು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದು ನಿಮ್ಮ ಕುಟುಂಬವನ್ನ, ನಿಮ್ಮನ್ನ ಒಬ್ಬರನ್ನ ಹೊರತುಪಡಿಸಿ. ವಿಜೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರುವಂತಹ ಯಡಿಯೂರಪ್ಪನವರು, ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸರ್, ನಮ್ಮ ಸಂಘಟನೆ ಒಬ್ಬ ಯುವ ನಾಯಕ, ಎಲ್ಲ ಹಿರಿಯರ ಸಹಕಾರದಿಂದ ಸಂಘಟನೆ ಕಟ್ಟಬೇಕು ಅಂತೇಳಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಆಶೀರ್ವಾದ ಮಾಡಿದ್ದಾರೆ. ಯಡಿಯೂರಪ್ಪನವರ ಅವರ ಅನುಭವಗಳನ್ನು ಕೇಂದ್ರ ಒಂದು ಚುನಾವಣಾ ಸಮಿತಿಯಲ್ಲೂ ಕೂಡ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರನ್ನು ಕೇಂದ್ರ ಸಮಿತಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ವಿಜೇಂದ್ರ ಇರ್ಬೋದು, ಗೌರವಂತ ಯಡಿಯೂರಪ್ಪನವರು ಇರ್ಬೋದು, ಯಾವುದೋ ವೈಯಕ್ತಿಕ ಅಂತ ಬರಲ್ಲ ಸರ್. ಏನೇ ಇದ್ರೂ ಕೂಡ ಅದು ಅವರ ಟೀಕೆ ಟಿಪ್ಪಣಿಗಳು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು. ಸುಮಾರು ಒಂದು ತಲೆಮಾರು ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಪಕ್ಷ ಕಟ್ಟಿದಂತ ಯಡಿಯೂರಪ್ಪನವರಿಗೆ ಈ ರೀತಿ ಹಗುರ ಮಾತಾಡ್ತಿದ್ರೆ ಸಹಜವಾಗಿ ಯಡಿಯೂರಪ್ಪನವರು ಬೆಂಬಲಿಸಿದಂತ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಹರ್ಟ್ ಆಗೋದು ಸಹಜ ಸರ್. ಇದೆಲ್ಲದೂ ಕೂಡ ನೋಡ್ಕೊಂಡಿದ್ದಾರೆ. ಮತ್ತು ವಿಜೇಂದ್ರ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಯಾವುದು ಕೂಡ ಈ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇಡೀ ಸಂಘಟನೆ ನೇತೃತ್ವದಲ್ಲಿ ಹೋರಾಟಗಳು ನಡೀತಾ ಇದ್ರು ಕೂಡ ಯಾವುದು ಕೂಡ ಬೆಳಕಿಗೆ ಚೆಲ್ಲಕ್ಕೆ ಆಗ್ತಾ ಇಲ್ಲ. ಅವರ ಸರ್ಕಾರಕ್ಕೆ ಒಂದು ತುದಿ ಮುಡ್ಸಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಮ್ಮ ಒಳಗಿರುವಂತಹ ಆಂತರಿಕ ಈ ಒಂದು ಸಮಸ್ಯೆಗಳೇನಿತ್ತು, ಇದರಿಂದ ರೋಸೆದ್ದು ಹೋಗಿದ್ರು ನಮ್ಮ ಕಾರ್ಯಕರ್ತರು. ಸೊ ಇದೆಲ್ಲದೂ ಕೂಡ ಗಮನಿಸಿ ಇವತ್ತು ಅನಿವಾರ್ಯವಾಗಿ ಇವತ್ತು ನಮ್ಮ ಹೈಕಮಾಂಡ್ ಇವತ್ತು ಈ ತೀರ್ಮಾನಕ್ಕೆ ಬಂದಿದೆ ಸರ್. ಸರ್, ಪಕ್ಷದಲ್ಲಿ ನಡೀತಿದ್ದಂತಹ ಒಂದು ವಾಗ್ದಾಳಿಗಳಿತ್ತು, ಜೊತೆಗೆ ಭಿನ್ನಾಭಿಪ್ರಾಯಗಳು, ಇದೆಲ್ಲವೂ ಕೂಡ ವಿಜೇಂದ್ರ ವರ್ಸಸ್ ಯತ್ನಾಳ್ ಇಬ್ಬರ ನಡುವೆ ನಡೀತಾ ಇತ್ತು. ಜೊತೆಗೆ ಇದು ಒಂದು ರೀತಿ ಸಮುದಾಯವಾರು ಫೈಟ್ ಅಂತ ಎಲ್ಲವೂ ಕೂಡ ಬಿಂಬಿತವಾಗ್ತಾ ಇತ್ತು. ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂತವರು, ಪಂಚಮಶಾಲಿ. ಹಾಗಾಗಿ ಬಸವನಗೌಡ ಯತ್ನಾಳ್ ಅವರು ಮತ್ತಷ್ಟು ಬೆಳೆದ್ರೆ ವಿಜೇಂದ್ರ ಅವರಿಗೆ ಹೊಡೆತಾಗುತ್ತೆ, ವಿಜೇಂದ್ರ ಅವರು ಬೆಳೆದ್ರೆ ಬಸವನಗೌಡ ಪಾಟೀಲ್ ಅವರಿಗೆ ತಟ್ ಅಂತ ಈ ರೀತಿಯಾದಂತ ಒಂದು ಹೋರಾಟಗಳು, ಭಿನ್ನಾಭಿಪ್ರಾಯಗಳಿಂದಾಗಿ ಇದೀಗ ಕೊನೆ ಹಂತಕ್ಕೆ ತಲುಪ್ತಾ ಇದು. ಇಲ್ಲ, ಆ ಕಾನ್ಫ್ಲಿಕ್ಟ್ ಯಾರ ಮನಸ್ಸಲ್ಲಿದೆ ನಂಗೆ ಗೊತ್ತಿಲ್ಲ. ಆದರೆ ವಿಜೇಂದ್ರ ಒಬ್ಬ ಸಂಘಟನೆ ಕಟ್ಟಬಹುದು ಅಂತೇಳಿ ಜವಾಬ್ದಾರಿಯನ್ನ ಕೊಡುವಂತ ಕೆಲಸ ಮಾಡಿದ್ರೆ ಹೊರತು ಎಲ್ಲೊಂದ್ ಕಡೆ ವಿಜಯಣ್ಣಂಗೆ ಯತ್ನಾಳ್ಜಿ ನಾಳೆ ಒಬ್ಬ ಒಂದು ಸಮಾಜ ಮುಖಂಡರಾಗ್ತಾರೆ ಆ ರೀತಿ ಅಂತ ಒಂದು ಸಣ್ಣ ಮನಸ್ಥಿತಿ ಅದು ವಿಜೇಂದ್ರನಿಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಯಾರೂ ಕೂಡ ಇಲ್ಲ. ಹಾಗಿದ್ರೆ ಯಾಕೆ ಯಡಿಯೂರಪ್ಪನವ್ರ ಪಾಪ ಎಲ್ಲರನ್ನು ವಿಶ್ವಾಸ ಗಳಿಸಿ ಯತ್ನಾಳ್ಜಿ ಅವರು ವಾಪಸ್ ನಮ್ಮ ಪಕ್ಷದಲ್ಲಿ ಇರಬೇಕು, ಜೊತೆಗಿರಬೇಕು ಅಂತೇಳಿ ಎಲ್ಲ ಪ್ರಯತ್ನ ಮಾಡುವಂತ ಅವಶ್ಯಕತೆ ಏನಿದ್ದಿಲ್ಲ. ಹಾಗಾಗಿ ಆ ಥರ ಸಣ್ಣತನ ಯಾವತ್ತೂ ಕೂಡ ನಮ್ಮ ಸಂಘಟನೆಯಲ್ಲಿ ಯಾರಿಗೂ ಕೂಡ ಇಲ್ಲ. ಅಂತ ವ್ಯಕ್ತಿಗಳನ್ನು ಗುರುತಿಸೇ ಒಂದು ಪಕ್ಷದ ಒಂದು ಜವಾಬ್ದಾರಿಯನ್ನು ಕೊಡುವಂತ ಕೆಲಸ ನಮ್ಮ ಹೈಕಮಾಂಡ್ನಿಂದ ಆಗಿರುತ್ತೆ. ಹಾಗಾಗಿ ವಿಶ್ವಾಸ ಇದೆ ಇವತ್ತಿನ ಕಾಂಗ್ರೆಸ್ನ ದುರಾಡಳಿತ ವಿರುದ್ಧ ಇನ್ನಾದರೂ ಕೂಡ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪೂರಕ ಆಗುತ್ತೆ ನಂಗೆ ವಿಶ್ವಾಸ ಇದೆ ಸರ್. ಸರ್, ಈಗ ಬಿಜೆಪಿಯಲ್ಲಿ ಕಾರ್ಯಕರ್ತರುಗಳಿಗೆ ನಾನಾ ರೀತಿಯಾದಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಿದೆ. ಯಾಕೆಂತ ಹೇಳಿದ್ರೆ ಯಾವ ರೀತಿ ನಾವು ಪಕ್ಷದಲ್ಲಿ ಇರಬೇಕು, ಯಾಕೆಂತ ಹೇಳಿದ್ರೆ ಏನಾದ್ರೂ ಓಪನ್ ಅಪ್ ಆಗಿ ಮಾತಾಡಿದ್ರೆ ಈ ರೀತಿಯಾದಂತಹ ಶಿಕ್ಷೆ ಆಗುತ್ತಾ, ಜೊತೆಗೆ ಇದೊಂದು ಸಂದೇಶ ಈ ರೀತಿ ಕೊಟ್ಟಾಗ ಕಾರ್ಯಕರ್ತರಲ್ಲಿ ಗೊಂದಲ ಇರುತ್ತೆ. ಯಾಕೆಂತ ಹೇಳಿದ್ರೆ ಹಿಂದಿನಿಂದಲೂ ಕೂಡ ಪಕ್ಷದಲ್ಲಿ ಇದ್ದಂತಹ ಯತ್ನಾಳ್ ಅವರ ಪರಿಸ್ಥಿತಿ ಹೀಗಾಯ್ತಲ್ವಾ, ಹಾಗಾಗಿ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದೆ. ಯಾರು ಕೂಡ ಗೊಂದಲ ಇಲ್ಲ. ಯಾಕಂದ್ರೆ ಬಿಜೆಪಿ ಕಟ್ಟದಂತ ಹಿರಿಯರು ಎಲ್ಲರೂ ಕೂಡ ಒಂದು ಶಿಸ್ತಿನ ಚೌಕಟ್ಟಲ್ಲೇ ಕಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಇವತ್ತು ನಮ್ಮ ಸಂಘಟನೆ ಬೆಳೆದಿದೆ ಸರ್. ಅದನ್ನು ಮೀರಿ ನಡ್ಕೊಳ್ಳುವಂತ ವ್ಯಕ್ತಿಗಳಿಗೆ ಈ ತರ ಅನಿವಾರ್ಯತೆಯಾಗಿ ಈ ತರದ್ ಬರುತ್ತೆ ಹೊರತು ಸಂಘಟನೆಯಲ್ಲಿ ಯಾರಿಗೂ ಕೂಡ ಗೊಂದಲ ಇಲ್ಲ. ಸಂಘಟನೆ ಇರೋದೇ ಹೀಗೆ, ಸಂಘಟನೆ ಇರೋದೇ ಶಿಸ್ತಿನ ಒಂದು ಚೌಕಟ್ಟಲ್ಲಿ. ಅದು ಎಲೆ ಮೀರಿದಾಗ ಈ ರೀತಿಯಂತ ಚುನಾಯಿತ ಪ್ರತಿಗಳಿಗೆ ಗಮನಿಸಬೇಕಾದ್ರೆ ಅನಿವಾರ್ಯ ಆಗತ್ತೆ ಸಂಘಟನೆ. ಯತ್ನಾಳ್ ಒಬ್ಬರೇ ಏನೋ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ, ಅಸಮಾಧಾನ ವ್ಯಕ್ತಪಡಿಸ್ತಾ ಇರಲಿಲ್ಲ. ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನುವಂತಹ ಹೋರಾಟಗಳಿತ್ತು. ಅದು ವಕ್ಫ್ ಮೂಲಕವಾಗಿ ದೆಹಲಿ ಮಟ್ಟಕ್ಕೆ ತಲುಪಿತ್ತು. ಹೈಕಮಾಂಡ್ ಅದನ್ನ ಗಂಭೀರವಾಗಿ ಪರಿಗಣಿಸಿತ್ತು, ವಕ್ಫ್ ಅನ್ನ ಸ್ವೀಕಾರ ಮಾಡ್ತು, ಆದ್ರೆ ಯತ್ನಾಳನ್ನ ರಿಜೆಕ್ಟ್ ಮಾಡ್ತು. ಉಳಿದವರ ಕಥೆ ಏನು ಅಂತ
ಸರ್, ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ಎಲ್ಲ ರೀತಿಯಿಂದ ಸ್ವಾತಂತ್ರ್ಯ ನಮ್ಮ ಪಕ್ಷದಲ್ಲಿ ಇದೆ ಸರ್. ನಾನು ಆಗ್ಲೇ ಹೇಳಿದಾಗೆ ಅದು ಚರ್ಚೆ ಮಾಡುವಂತ ವಿಚಾರ ಇರ್ಬೋದು, ಮಾತಾಡುವಂತ ಒಂದು ಚೌಕಟ್ಟು ಇರ್ಬೋದು, ಅದಕ್ಕೆ ಪಕ್ಷದ ಕಚೇರಿ ಒಂದು ಹಿರಿಯರು ಅಂತ ಇದ್ದಾಗ ಆ ಒಂದು ಲೈನನ್ನು ಮೀರಿದಾಗ ಈ ತರ ಅನಿವಾರ್ಯ. ಯಾಕೆಂದ್ರೆ ಯತ್ನಾಳ್ ನಮ್ಮ ಹಿರಿಯ ಮುಖಂಡರು, ಆದರೆ ಕಳೆದ ಒಂದು ವರ್ಷದಿಂದನೂ ಕೂಡ ಅವರ ಎಲ್ಲ ಚಟುವಟಿಕೆಗಳನ್ನ ಗಮನಿಸಿ ಅನಿವಾರ್ಯವಾಗಿ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಎಷ್ಟು ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡಿರಬಹುದು ಅಂತ ಅನ್ಸುತ್ತೆ ಅದೇ ಒಬ್ಬ ಕಾರ್ಯಕರ್ತನಿಗೆ. ಆದ್ರೂ ಅದು ಮೀರಿ ನಡೆದಾಗ ಈ ರೀತಿ ಅಂತ ಒಂದು ಅನಿವಾರ್ಯತೆ ಆಗುತ್ತೆ ಸರ್. ಸರ್, ವೈಯಕ್ತಿಕವಾಗಿ 2 ಪ್ರಶ್ನೆಗಳು. ವಿಜೇಂದ್ರ ಮತ್ತು ಯಡಿಯೂರಪ್ಪರನ್ನು ಹೊರತುಪಡಿಸಿ ನಿಮ್ಮ ಬಗ್ಗೆ ಯಾವುದೇ ಹಂತದಲ್ಲೂ ಕೂಡ ಯಾವ ಸಮಯದಲ್ಲೂ ಇಷ್ಟು ವರ್ಷಗಳಲ್ಲಿ ಒಂದು ವಿಚಾರದಲ್ಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ, ವಾಗ್ದಾಳಿಯನ್ನು ನಡೆಸಿಲ್ಲ. ನಿಮ್ಮ ಮತ್ತು ಅವರ ವೈಯಕ್ತಿಕ ಸಂಬಂಧಗಳು ಪಕ್ಷವನ್ನ ಹೊರತುಪಡಿಸಿ ಇಲ್ಲ, ಇದರಲ್ಲಿ ಯಾವುದೇ ವಿಶೇಷ ಏನಿಲ್ಲ ಸರ್. ನಾನು ಒಬ್ಬ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯನಾಗಿ ಅದಕ್ಕೆ ಸೀಮಿತವಾಗಿ ನನ್ನ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೀನಿ. ವಿಜೇಂದ್ರ ಇವತ್ತು ಸಹಜವಾಗಿ ಒಬ್ಬ ರಾಜ್ಯಾಧ್ಯಕ್ಷರು, ಯಡಿಯೂರಪ್ಪ ಸಾಹೇಬರು ಒಂದು ಹಿರಿಯ ನಾಯಕರು, ಅವರು ಸಂಘಟನೆ ಒಂದು ಚೌಕಟ್ಟಲ್ಲಿ ರಾಜ್ಯ ರಾಷ್ಟ್ರ ಇಟ್ಕೊಂಡು ಮಾತಾಡಬೇಕಾಗತ್ತೆ, ಕೆಲವು ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಇದಕ್ಕೆ ಅವ್ರಿಗೆ ಅವ್ರ ಕೈಲಿ ತೆಗೆಲಿಸ್ಕೊಳ್ಳೋಂಥ ವ್ಯಾಪ್ತಿನ ಬರದೇ ಇರೋದ್ರಿಂದ ಹಾಗಾಗಿ ನನ್ನೊಬ್ಬನ ಟಚ್ ಮಾಡಿಲ್ಲ ಅಂತ ಅನಿಸುತ್ತೆ. ಇನ್ನೆಲ್ಲದೂ ಕೂಡ ಒಬ್ಬ ಯಾವ್ಯಾವ ಪದ ಉಪಯೋಗಿಸಬೇಕು, ಏನೇನು ಮಾತಾಡಬೇಕು, ಪಿನ್ ಟು ಪ್ಲೈನ್ ಎಲ್ಲದೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯ ಜನ ನೋಡಿದ್ದಾರೆ. ಹಾಗಾಗಿ ಇದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ನಾನು. ಸರ್, ಈಗ ತಾವು ಹಿಂದೆ ಕೆಲ ಕ್ಷಣಗಳ ಹಿಂದಷ್ಟೇ ಒಂದು ವಿಚಾರನ ಹಂಚ್ಕೊಳ್ತಾ ಇದ್ರು. ತಮ್ಮ ಕುಟುಂಬದ ಕಾರ್ಯಕ್ರಮಕ್ಕೆ ಯತ್ನಾಳ್ ಅವರೇ ವಿಶೇಷವಾಗಿ ಭಾಗಿಯಾಗ್ತಾ ಇದ್ರು, ಎಲ್ಲ ಅವರೇ ಮುಂದಾಳತ್ವವನ್ನು ವಹಿಸ್ತಾ ಇದ್ರು ಅಂತ. ಯಾವ ಕಾರ್ಯಕ್ರಮಗಳು ಸರ್, ಹೇಗೆ ನಡೀತಿತ್ತು, ಯಾವ ಸಂದರ್ಭ? ಹಾಗೇನಿಲ್ಲ, ನಾನು ಸಹಜವಾಗಿ ಬಿಜಾಪುರದ ಮೇಲೆ ಕೂಡಲೇ ಸಂಗಮಕ್ಕೂ ಹೋಗ್ಬೇಕಾದಾಗ ಆ ಟೈಮಲ್ಲಿ ಸಹಜವಾಗಿ ನಾನು ಮಾತಾಡಿಸಿದ ನೆನಪಿದೆ. ಇದೇ 20 ವರ್ಷ ಕೆಳಗೆ ನನ್ನ ಹಿರಿಯ ಮಗನಿಗೆ ಕೂಡಲ ಸಂಗಮದಲ್ಲಿ ಜವಳಕ್ಕೆ ಅಂತ ಹೋಗೋ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲೇ ಮೋಸ್ಟ್ಲಿ ಆ ಟೈಮಲ್ಲಿ ಪ್ರೀತಿಯಿಂದ ಅವ್ರ ಮನೆ ತಿಂಡಿ ಮಾಡಿಕೊಟ್ಟಿದ್ದು ಕೂಡ ನನ್ನ ನೆನಪಿದೆ. ಆ ಸಂಬಂಧ ಇದಕ್ಕೆ ಮೊನ್ನೆಯವರು ಕೂಡ ಎಲ್ಲ ಒಟ್ಟಾಗಿ ಹೋಗಿದ್ದು. ಅನಿವಾರ್ಯ ರಾಜಕಾರಣದಲ್ಲಿ ಒಂದ್ಸತಿ ಸಂಬಂಧ ಮೀರಿ ಈ ರೀತಿಯಂತ ಘಟನೆಗಳು ನಡೆಯೋದು ಸಹಜ. ಈಗ ತಮ್ಮ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ, ಎಲ್ಲರಿಗೂ ಕೂಡ ತಮ್ಮ ಸ್ನೇಹಿತರಿಗೆ ನಮ್ಮ ಮಗನ ಮದುವೆಯ ಆಮಂತ್ರಣ ಪತ್ರಿಕೆಗಳನ್ನ ಹಂಚ್ತಾ ಇದ್ದೀರಿ. ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಮದುವೆಯ ಕರೆಯಲನ್ನು ಕೊಡ್ತೀರಾ? ತಪ್ಪೇನಿಲ್ಲಪ್ಪ, ರಾಜಕಾರಣ ಬೇರೆ, ಸಂಬಂಧಗಳು ಬೇರೆ. ಅದರಲ್ಲಿ ಏನು ಮನೆ ಕಾರ್ಯನೇ ಬೇರೆ, ರಾಜಕಾರಣ ಬೇರೆ ಆಗತ್ತೆ. ಇವತ್ತು ಅನೇಕ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಮ್ಮ ನಾಯಕರುಗಳನ್ನ, ಎಲ್ಲ ಹಿರಿಯರನ್ನ, ಪಕ್ಷಾತೀತವು ನಾನು ಇವತ್ತು ಡೆಲ್ಲಿಲೂ ಕೂಡ ಅನೇಕ ಹಿರಿಯರನ್ನು ಭೇಟಿ ಮಾಡಿದ್ದೇನೆ. ಹಾಗಾಗಿ ವೈಯಕ್ತಿಕ ಕಾರ್ಯಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಬರಲ್ಲ ಸರ್. ಥ್ಯಾಂಕ್ ಯು. ಇದಿಷ್ಟು ಸಂಸದ ರಾಘವೇಂದ್ರ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.